ಓಂ ಗಾಥಪತಿಂ ಮೇಧಪತಿಂ ರುದ್ರಂ ಜಲಾಶಭೇಷಜಂ ತಚ್ಛಯ್ಯೋ ಸುಮ್ನಮೀಮಹೇ ಯಶುಕ್ರ ಇವ ಸೂರ್ಯೋ ಹಿರಣ್ಯಮಿವ ರೋಚತೆ ಶ್ರೇಷ್ಠೋ ದೇವಾನಾಂ ವಸೂಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ಸುಖದಾಯಕ, ಸಂತೋಷದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಒಂದು ಅದೃಷ್ಟ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾಪ್ತಿಯಾಗಿದೆ ಈ ತಿಂಗಳು ಮಾತ್ರ. ಹೇಗೆ? ಗುರು ತಾತ್ಕಾಲಿಕವಾಗಿ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋಗಿ ತಾತ್ಕಾಲಿಕವಾಗಿ ಗುರುಬಲವನ್ನು ಕೊಡ್ತಾ ಇರತಕ್ಕಂಥದ್ದು ಒಂದು ಬಲಿಷ್ಠವಾದ ಫಲ. ಗುರು ನಿಮಗೆ ಕೇವಲ ಗುರುಬಲ ಕೊಡ್ತಾ ಇಲ್ಲ. ಮಿಥುನ ರಾಶಿಯವರಿಗೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬಂದಿದ್ದಾರೆ. ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್, ಪೀಕ್ ಪೊಸಿಷನ್. 100/100% ಬಲಿಷ್ಠವಾದ ಸ್ಥಾನ ಅದು. ಹಾಗಾಗಿ ಯಾವಾಗ ಗುರು ನಿಮಗೆ 2ನೇ ಮನೆಗೆ ಬಂದಿದ್ದಾರೋ ಅದು ನಿಮಗೆ ಒಂಥರ ಜಾಕ್ಪಾಟು ಅಥವಾ ತುಂಬ ಪ್ಲಸ್ ಪಾಯಿಂಟು. ಇದು ಈ ತಿಂಗಳು ಮಾತ್ರ, ಬರೋ ತಿಂಗಳಿರಲ್ಲ. ಬರೋ ತಿಂಗಳು 5ನೇ ತಾರೀಕಿಗೆ ಮುಗಿದೋಗುತ್ತೆ. ಅದಾದಮೇಲೆ ಮತ್ತೆ ಮೇ ತಿಂಗಳವರೆಗೂ ಕಾಯಬೇಕು, 2026. ಅದಾದಮೇಲೆ ಫುಲ್ ಟೈಮ್ ನಿಮಗೆ ಗುರುಬಲ ಬರುತ್ತೆ. ಅಲ್ಲಿವರೆಗೂ ಕಾಯಲೇಬೇಕಾಗತ್ತೆ. ಸರಿ, ಹಾಗಿದ್ದರೆ ಈಗ ನೋಡಿ ಗುರುಗಳೇ, ಈಗ ಡಿಸೆಂಬರ್ ತಿಂಗಳ ಕಥೆ ಇರಲಿ, 2026 ಮೇ ಕಥೆ ಇರಲಿ, ಈ ತಿಂಗಳು ನಮ್ಗೆ ಏನಾದರೂ ಪಾಸಿಟಿವ್ ಇದೆಯಾ ಅಂತಂದರೆ ಎಸ್, ಪಾಸಿಟಿವ್ ಇದೆ. ಏನು ಹೇಳುತ್ತೆ ಗುರು? 2ನೇ ಮನೆಗೆ ಗುರು ಬಂದಾಗ ವಿತ್ತಂ ನೇತ್ರಂ ಸುಖಂ ವಿದ್ಯಾ ವಾಕ್ಪಟುಂ ಬಾ ಶನಾನಿ ಚ ದ್ವಿತೀಯ ಸ್ಥಾನಜನ್ಯಾನಿ ಕ್ರಮ ಜ್ಯೋತಿರ್ವಿದೋ ವಿದುಹು. ಶ್ಲೋಕ ತುಂಬ ಚೆನ್ನಾಗಿ ಹೇಳುತ್ತೆ. ದ್ವಿತೀಯದಲ್ಲಿ 2ನೇ ಮನೆಯಲ್ಲಿ, ಅದು ನಿಮಗೇನೋ ಗುರು ನಿಮಗೆ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ. ನಿಮಗೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಅಥವಾ ವಿವಾಹ ಮಾಡಿಕೊಳ್ಬೇಕು, ಅಥವಾ ನೀವು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಹೊಸ ಉದ್ಯೋಗಕ್ಕೆ ಹೋಗಬೇಕು, ಈ ಎಲ್ಲ ಸ್ಥಾನಕ್ಕೆ ಅಧಿಪತಿ. ಉದ್ಯೋಗ ಸ್ಥಾನಕ್ಕೆ ಅಧಿಪತಿ, ವಿವಾಹ ಸ್ಥಾನಕ್ಕೆ ಅಧಿಪತಿ, ಮತ್ತು ಪಾಲುದಾರಿಕೆಯ ಸ್ಥಾನದ ಅಧಿಪತಿ ಗುರು ನಿಮಗೆ ಉಚ್ಚ ಸ್ಥಾನದಲ್ಲಿ ದ್ವಿತೀಯದಲ್ಲಿ ಗುರುಬಲವನ್ನು ಕೊಟ್ಟಿದ್ದಾರೆ. ಏನು ಹೇಳುತ್ತೆ? ಧನಕಾರಕನಾಗಿರ್ತಕ್ಕಂಥ ಗುರುವು ಧನಸ್ಥಾನದಲ್ಲಿದ್ದರೆ, ತತ್ರಾಪಿ ಕರ್ಕಾಟಕದಲ್ಲಿದ್ದರೆ ವಿಶೇಷವಾಗಿ ಅಧಿಕ ಧನಾಗಮ ಉಂಟಾಗುವುದು. ಅಧಿಕ ಧನಾಗಮ ಆದರೆ ಅಭಿವೃದ್ಧಿ ಜಾಸ್ತಿ. ಮಿಥುನ ರಾಶಿಯವರಿಗೆ 2ನೇ ಮನೆಯ ಗುರು ಅಧಿಕ ಸಂಪತ್ತನ್ನು ನೀಡಿದರೂ ಕೆಲವೊಂದಿಷ್ಟು ಜಾತಕದಲ್ಲಿ ಏನಾದರೂ ಕೆಟ್ಟ ಗ್ರಹಗಳಿದ್ರೆ ಆ ಫಲವನ್ನು ತಗೊಂಡ್ಬಿಡ್ತಾರೆ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ನೋಡಬೇಕು ಬಿಡಿ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾರ ಕೆಟ್ಟ ಸ್ಥಾನದಲ್ಲಿದ್ದೋ, ಗುರು ಪಾಪಕರ್ತೃ ಯೋಗದಲ್ಲೋ, ಅಥವಾ ರಾಹುಯುಕ್ತನಾಗಿದ್ರೇನೋ, ಅಥವಾ ಏನಾದರೂ ಷಷ್ಟಾಷ್ಟಕ ದೋಷದಲ್ಲಿದ್ದರೋ ನಿಮಗೆ ಅದ್ರ ಫಲ ಕಮ್ಮಿ ಆಗಿಬಿಡುತ್ತೆ, ಅಥವಾ ಇಲ್ಲದೆ ಹೋಗ್ಬಿಡುತ್ತೆ. ಅದಕ್ಕೆ ಮೂಲ ಜಾತಕ ಬೇಕು. ನಿಶ್ಚಯವಾಗಿ ಕೆಡಕನ್ನು ಉಂಟು ಮಾಡುವುದಿಲ್ಲ. ಇದು ವೆರಿ ಕ್ಲಿಯರ್, ಬರೆದಿಟ್ಕೊಳ್ಳಿ. ಗುರು ನಿಶ್ಚಯವಾಗಿ ಕೆಡಕನ್ನು ಉಂಟು ಮಾಡಲ್ಲ, ಕೆಟ್ಟದ್ದನ್ನು ಮಾಡಲ್ಲ ಗುರು ನಿಮಗೆ. ಹಾಗಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ, ನೂತನ ಉದ್ಯೋಗದ ಪ್ರಯತ್ನದಲ್ಲಿ ಸಕ್ಸಸ್ಸನ್ನು ಕೊಡ್ತಾನೆ, ವಿವಾಹದ ವಿಚಾರದಲ್ಲಿ ಎಕ್ಸಸ್ ಆಗಿ ಜಯವನ್ನು ಕೊಡ್ತಾನೆ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಶುಭ ಫಲವನ್ನು ಕೊಡ್ತಾನೆ. ಇನ್ನು ಜ್ಯೋತಿಷ್ಯರು, ಅಧ್ಯಾಪಕರು, ವಕೀಲರು, ಧಾರ್ಮಿಕ ಮುಖಂಡರು, ವಿಜ್ಞಾನಿಗಳು ತಮ್ಮ ತಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ, ಶಿಖರಕ್ಕೆ ಏರ್ತಾರೆ. ಅಭಿವೃದ್ಧಿ ಜಾಸ್ತಿ ಇರುತ್ತೆ. ತರ್ಕಬದ್ಧವಾದ ಮಾತಿನಿಂದ ಯಶಸ್ಸನ್ನು ಪಡಿತೀರಾ. ಭೋಜನ ಸುಖ ಭಾಳ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನ, ಗೌರವ ಅಭಿವೃದ್ಧಿಯಾಗಿ ನಿಮ್ಮ ಮಕ್ಕಳ ಮೂಲಕವೂ ಕೂಡ ನಿಮಗೆ ಖುಷಿ ಅಥವಾ ಧನ ಅಭಿವೃದ್ಧಿ ಆಗುತ್ತೆ. ಸುವಾಕ್ಯ, ಸುವಾಕ್ಯ ಅನ್ನುವಂಥದ್ದು ಸ್ತೋತ್ರ ಶ್ಲೋಕ. ಸುವಾಕ್ಯ ಎನ್ನುವಂತೆ ನಿಮ್ಮ ಮಾತು ಅತ್ಯಂತ ಮಧುರವಾಗಿ, ಅತ್ಯಂತ ಸೌಮ್ಯವಾಗಿ, ಅತ್ಯಂತ ಶಾಸ್ತ್ರೀಯವಾಗಿದ್ದು ಆ ಮಾತಿನಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಇದು ಗುರು ನವೆಂಬರ್ ತಿಂಗಳಲ್ಲಿ ಕೊಡುವಂಥದ್ದು. ಆಮೇಲೆ ಗುರು
ಪುತ್ರಕಾರಕ ಅಥವಾ ಸಂತಾನಕಾರಕ. ಈ ತಿಂಗಳಲ್ಲಿ ಮಿಥುನ ರಾಶಿಯವರು ಸಂತಾನ ಪ್ರಯತ್ನ ಪಡ್ಬೋದು, ಸಕ್ಸಸ್. ಧನಕಾರಕ, ದುಡ್ಡಿಗೆ ಅಧಿಪತಿ. ಹಾಗಾಗಿ ಹಣದ ಒಂದು ಹರಿವು ಬರುತ್ತೆ, ಅದನ್ನು ನಿಲ್ಲಿಸಿಟ್ಕೋಬೇಕು. ಬಂದ ನೀರನ್ನು ವೇಸ್ಟ್ ಮಾಡಬೇಡಿ. ಈಗ ಸರ್ಕಾರ ಒಂದು ಡ್ಯಾಮ್ ಕಟ್ಟುತ್ತೆ, ಏನಕ್ಕೆ? ಮಳೆ ನೀರು, ನದಿ ನೀರು ಎಲ್ಲ ಸೇರ್ಪಡೆಯಾಗಿ ಸ್ಟೋರೇಜ್ ಮಾಡಿಕೊಂಡು ರೈತರಿಗೆ ಯಾವ ಸಮಯಕ್ಕೆ ಬೆಳೆಗೆ ನೀರು ಬೇಕೋ ಕೊಡುತ್ತೆ ಅಲ್ವಾ? ಹಾಗೆ ನಿಮ್ಮ ಜೀವನದ ಹಣದ ಹರಿವನ್ನು ನಿಲ್ಲಿಸ್ಕೊಂಡು ಡ್ಯಾಮ್ ಕಟ್ಕೊಳ್ಳಿ. ಒಂದು ಬ್ಯಾಂಕ್ ಅಕೌಂಟಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲೂ ದುಡ್ಡು ಹಾಕಿಡಿ. ಈ ತಿಂಗಳು ಸಂಪಾದನೆ ಆಗೋದು ನಂದಲ್ಲ ಅಂತ ಎತ್ತಿಡಿ, ಮುಂದೊಂದು ದಿನ ಬೇಕಾಗತ್ತೆ ನಿಮಗದು. ಹಾಗಾಗಿ ಹಣದ ಒಂದು ಡ್ಯಾಮನ್ನು ನೀವು ಕಟ್ಟಬೇಕು. ಆ ಹಣ ನಿಲ್ಲಿಕ್ಕೆ ಒಂದು ಡ್ಯಾಮ್ ಕಟ್ಟಬೇಕು. ಕೈಯಲ್ಲೇ ಇತ್ತು ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಚಪ್ಪಲ ಜಾಸ್ತಿ, ನಮಗೆ ಅದು ತಿನ್ನಬೇಕು, ಇದು ತಿನ್ನಬೇಕು, ಆ ಬಟ್ಟೆ ತೊಗೋಬೇಕು, ಈ ಬಟ್ಟೆ ಮನುಷ್ಯರಲ್ವಾ, ನಾಲ್ಗೆ ಯಾವತ್ತೂ ರುಚಿಯನ್ನು ಕೇಳ್ತಾ ಇರುತ್ತೆ. ನಾವೇನು ಹಸಿ ಮಾಂಸವನ್ನು ತಿನ್ನುವಂಥ ಒಂದು ಜೀವನ ನಡೆಸ್ತಾ ಇಲ್ಲ. ಅದೆಲ್ಲ ನಮ್ಮ ಎಷ್ಟೋ ಸಹಸ್ರಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಬಿಟ್ರೆ ಅದನ್ನು. ಈಗೆಲ್ಲ ನಾವು ವೈಜ್ಞಾನಿಕ ಜೀವನದಲ್ಲಿದ್ದೀವಿ. ಹಾಗಾಗಿ ನಾಲ್ಗೆ ತುಂಬ ಆಸೆಗಳನ್ನು ಕೇಳುತ್ತೆ. ನೋಡಿದ್ದನ್ನೆಲ್ಲ ತಿನ್ನಬೇಕು ಅನ್ನುತ್ತೆ, ಕಣ್ಣು ನೋಡಿದ್ದನ್ನೆಲ್ಲ ತಗೋಬೇಕು ಅನ್ನುತ್ತೆ. ದುಡ್ಡು ವ್ಯರ್ಥ ಮಾಡಬೇಡಿ. ಇದು ನಿಮಗೆ ಸೆಕೆಂಡ್ ಹೌಸ್ ಫಲ. ಸರಿ, ನಿಮ್ಮ ರಾಶಿಯಿಂದ 11ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ, ಲಾಭಸ್ಥಾನಕ್ಕೆ ಅಧಿಪತಿ, ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಕುಜನೂ ಸ್ವಕ್ಷೇತ್ರದಲ್ಲಿದ್ದಾರೆ. ಕುಜ ಸ್ವಕ್ಷೇತ್ರದಲ್ಲಿದ್ದಾಗ ಮನೆ ಕಟ್ಟೋದು, ಭೂಮಿ ಖರೀದಿ ಮಾಡೋದು, ವ್ಯವಸಾಯ ಮಾಡೋದು, ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳು ಮಾಡೋದು, ಗೃಹ ಪ್ರವೇಶ ಮಾಡುವಂಥದ್ದು, ಮತ್ತು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೊಳ್ಳುವಂಥದ್ದು, ಸೆಕೆಂಡರಿ ಇನ್ಕಮ್ನ ಸೃಷ್ಟಿ ಮಾಡಿಕೊಳ್ಳೋ ದಾರಿಗೆ ಹೋಗೋದು. ಲಾಭಸ್ಥಾನಾಧಿಪತಿ ಸ್ವಕ್ಷೇತ್ರದಿಂದ ಲಾಭಸ್ಥಾನಗಳು ವೃದ್ಧಿಯಾಗಿ ಸ್ವಲ್ಪ ಸಾಲಗಳು ಕಡಿಮೆ ಆಗೋದು, ರೋಗಗಳು ಕಡಿಮೆ ಆಗೋದು, ಶತ್ರುಗಳು ಕಡಿಮೆ ಆಗೋದು. ಒಂದು ಹಂತಕ್ಕೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಾನಾಯಿತು, ನನ್ನ ಜೀವನ ಆಯಿತು, ನನ್ನ ಕುಟುಂಬ ಆಯಿತು, ನನ್ನ ಅಭಿವೃದ್ಧಿ ಆಯಿತು ಅಂತೇಳಿ ನೀವು ಸ್ವಲ್ಪ ವೃದ್ಧಿ ಆಗುವಂಥದ್ದು, ಯಾವುದೇ ಗದ್ದಲ ಗಲಾಟೆಗಳಿಗೆ ಹೋಗದೆ ಹಿಂದ್ಗಡೆ ಇರುವಂಥದ್ದು, ಇವೆಲ್ಲವೂ ನಿಮಗೆ ಮಿಥುನ ರಾಶಿಯವರು ಈ ತಿಂಗಳು ಪ್ರಾಪ್ತಿ ಆಗುತ್ತೆ. ಚೆನ್ನಾಗಿದೆ ಈ ತಿಂಗಳು. ಇನ್ನು ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಸ್ವಕ್ಷೇತ್ರದಲ್ಲೇ ಇದ್ದಾರೆ. 2ನೇ ತಾರೀಕೆ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. ಅದು ನೋಡಿ 2ನೇ ತಾರೀಕೆ. ಸರಿ, ಸ್ವಕ್ಷೇತ್ರಕ್ಕೆ ಬಂದಾಗ ಶುಕ್ರ ಏನು ಫಲ ಕೊಡ್ತಾರೆ ಅದನ್ನು ನೋಡೋಣ. ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃ ತನೂಜಾ ಪಂಚಮಾಭಾತ್ ಸೌಮಸ್ಯಪಿ ಚಿಂತ್ಯಂ. ಮನಸ್ಸು ಸಂತೋಷ. ಶುಕ್ರನು ಪಂಚಮದಲ್ಲಿರಲು ಗೋಚಾರದಲ್ಲಿ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಎಂದು ತಾತ್ಪರ್ಯ ಚಂದ್ರಿಕೆ ಅನ್ನುವಂತಹ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮಹಾಧನ ಸಂಪನ್ನರು ರಾಜರ ಸಮೀಪೆ ವಾಸಃ ಅಂದರೆ ಗೌರ್ಮೆಂಟ್ ಉದ್ಯೋಗ. ರಾಜ ಅಂದರೆ ಈ ಕಾಲದಲ್ಲಿ ನಮ್ಮ ಸರ್ಕಾರ. ಇವತ್ತು ನಮಗೆ ರಾಜ ಯಾರಂದರೆ ಸಿದ್ದರಾಮಯ್ಯ, ಯಾಕೆಂದರೆ ಅವರೇ CM ಅಲ್ವಾ. CMನ ನಾವು ರಾಜ ಅಂತ ಹೇಳ್ತೀವಿ. ಹಾಗಾಗಿ ಅವರ ಒಂದು ಸನ್ನಿಧಾನದಲ್ಲಿ ಕೆಲಸ ಅಂದರೆ ಗೌರ್ಮೆಂಟ್ ಉದ್ಯೋಗ. ಅದೆಲ್ಲ ನೀವು ಪ್ರಯತ್ನ ಪಟ್ಟರೆ ಸಿಗುತ್ತೆ. ಮಹಾಬುದ್ಧಿವಂತರು, ಸಂತಾನಿಗಳು, ಮತ್ತು ಮಾನಸ ಸಾಗರಿ ಅನ್ನುವಂಥ ಗ್ರಂಥದಲ್ಲಿ ಹೇಳುತ್ತೆ, ಬಹು ವಿಲಾಸಿಗಳು, ಬಹು ಸಂತಾನಿಗಳು ಒಳ್ಳೆಯ ಮನೆಯನ್ನು ಕಟ್ಟೋದು ಅಥವಾ ಇರೋ ಮನೆಯನ್ನು ಅಂದಪಡಿಸೋದು, ನೂತನ ವಸ್ತ್ರಗಳು ತಗೊಳ್ಳೋದು, ನೂತನ ವಸ್ತುಗಳು ತಗೊಳ್ಳೋದು, ಮನೆಯನ್ನು ಆಲ್ಟ್ರೇಷನ್ ಮಾಡೋದು, ಒಂದು ವಾಹನ ಕೊಳ್ಳುವಂಥದ್ದು, ಆ ವಾಹನ ಆಲ್ಟ್ರೇಷನ್ ಮಾಡೋದು, ಸ್ವಲ್ಪ ಭೋಗದ ಕಡೆಗೆ ನಮ್ಮ ಜೀವನವನ್ನು ನಡೆಸುವಂಥದ್ದು, ಥರದೆಲ್ಲ ತುಂಬ ಅಂದವಾದ ಪ್ರಪಂಚವನ್ನು ಆಸೆ ಪಡುವಂಥದ್ದು. ಸ್ತ್ರೀ ದೇವತಾ ಅನುಗ್ರಹ ಚೆನ್ನಾಗಿರುತ್ತೆ. ಯಾರ್ಯಾರು ಕಾವ್ಯಗಳನ್ನು ಬರೀತೀರಾ, ಸಾಹಿತ್ಯಗಳನ್ನು ಬರೀತೀರಾ, ಸಂಗೀತದಲ್ಲಿ ಆಸಕ್ತಿ ಇದ್ದೀರಾ, ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದೀರಾ, ಅವ್ರಿಗೆಲ್ಲ ಯಶಸ್ಸು ಜಾಸ್ತಿ. ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೀರೋಯಿನ್ಸು, ಕಮಿಡಿಯನ್ಸು ಅಥವಾ ಖಳನಾಯಕರು ಅಥವಾ ಡೈರೆಕ್ಟ್ರು, ಪ್ರೊಡ್ಯೂಸರು, ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂಥವರು, ನಾಟಕದಲ್ಲಿ ಕೆಲಸ ಮಾಡುವಂಥವರು ತುಂಬ ಚೆನ್ನಾಗಿರುತ್ತೆ. ಮಿತ್ರ ಬಂಧುಗಳ ಭಾಗ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಮಿತ್ರರಿಂದ ಹೆಚ್ಚು ಸಹಾಯ, ಬಂಧುಗಳಿಂದ ಸಹಾಯ. ದುಡ್ಡೊಂದೇ ಅಲ್ಲ, ನಿಮಗೆ ಒಂದು ಭುಜ ಸಹಾಯ ಇದ್ದರೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ನಿರ್ಮಲವಾದ ಮನಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದೇಶದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ, ನಿಮಗೆ ಅನುಕೂಲ ಆಗುತ್ತೆ. ಹೆಂಗಿದೆ ನೋಡಿ, 12ನೇ ಮನೆ ಭೋಗ ಮತ್ತು ಸುಖ ನಿದ್ರೆ ಮತ್ತು ಒಳ್ಳೆಯ ಒಂದು ಮೆತ್ತಗಿರೋ ಹಾಸಿಗೆಯನ್ನು ಕೊಂಡ್ಕೋತೀರಾ, ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಶುಭ ಕಾರ್ಯಗಳ ಅಭಿವೃದ್ಧಿ ಆಗುತ್ತೆ, ಧನಾಗಮ ಪ್ರಾಪ್ತಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಗುರು ಶುಕ್ರ ಕುಜ 3 ಗ್ರಹನೂ ನಿಮ್ಗೆ ಅತ್ಯದ್ಭುತವಾದ ಫಲ. ಇನ್ನು ನೋಡಿ, ನಿಮಗೆ ಭಾಗ್ಯಾಧಿಪತಿ ಶನಿ ಅವರು ದಶಮದಲ್ಲಿದ್ದಾರೆ. ಉದ್ಯೋಗದಲ್ಲಂತೂ ಈ ತಿಂಗಳು ನಿಮಗೆ ದೊಡ್ಡ ಮ್ಯಾಸಿವ್ ಚೇಂಜಸ್. ಅದಲ್ಲದೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ನಿಮಗೆ 6ನೇ ಮನೆಗೆ ಹೋಗಿ ಸ್ವಕ್ಷೇತ್ರಕ್ಕೆ ಇದ್ದಾರೆ. ಇಷ್ಟು ದಿನ ನೀಚ ಸ್ಥಾನದಲ್ಲಿದ್ದರು,
ಹೋದ ತಿಂಗಳೆಲ್ಲ ನೀಚ ಸ್ಥಾನದಲ್ಲಿದ್ದರು. ಈ ತಿಂಗಳು 16ನೇ ತಾರೀಕಿಂದ ನಿಮಗೆ ಸೂರ್ಯನು ಒಳ್ಳೆ ಫಲ ಕೊಡ್ತಾನೆ. ಸೂರ್ಯನಿಂದನೂ ಕೆಟ್ಟದ್ದಿಲ್ಲ. ಧೈರ್ಯ, ಸ್ಥೈರ್ಯ, ಶೌರ್ಯ ಎಲ್ಲ ಸಕ್ಸಸ್ ಆಗುತ್ತೆ. ಜಯತ್ವದ ಕಡೆಗೆ ಹೆಚ್ಚು ಹೋಗಿ ಪ್ರಯಾಣ ಮಾಡುವಂಥ ಒಂದು ಎಲ್ಲ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಇನ್ನು ನಿಮ್ಮ ರಾಶಿಯಾಧಿಪತಿ ಹಾಗೂ ನಿಮ್ಮ ಸುಖಾಧಿಪತಿ ಅವರು ಷಷ್ಠದಲ್ಲಿದ್ದಾರೆ 23ನೇ ತಾರೀಕುವರೆಗೂ. ಆಮೇಲೆ ವಕ್ರಿಯಾಗಿ ಪಂಚಮಕ್ಕೆ ಬರ್ತಾರೆ. ಸ್ವಲ್ಪ ದೇಹದ ಬಲ ಒಂಚೂರು ಕಡಿಮೆ ಇರುತ್ತೆ. ದೇಹದ ಬಲ ವೃದ್ಧಿ ಮಾಡ್ಕೋಬೇಕು. ಆಮೇಲೆ ಸುಖ ಸ್ಥಾನಕ್ಕೆ, ಮಾತೃಸ್ಥಾನಕ್ಕೆ ಅಧಿಪತಿ ಅಂದರೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಕಾಣುತ್ತೆ. ತಾಯಿ ಕಡೆ ಹೆಚ್ಚು ಗಮನ ಕೊಡಿ. ತಾಯಿ ಆರೋಗ್ಯದ ಕಡೆ ವಿಚಾರಿಸ್ತಾ ಇರಿ. ತಾಯಿಯನ್ನು ದೇವ್ರ ಥರ ನೋಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತಾಯಿ ಭಾಳ ಮುಖ್ಯ ಆಗುತ್ತೆ. ಈ ತಿಂಗಳು ನೀವು ಅದನ್ನು ನೋಡ್ಕೋಬೇಕು. ಜೊತೆಗೇನಪ್ಪ ಅಂತಂದರೆ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ಬೋದು. ಏನೇನು ಯಾವ್ಯಾವ ಥರ ಅದನ್ನು ನಿಮಗೆ ತಿಳಿಸ್ತೀನಿ. ಪಂಚಮಾಧಿಪತಿ ಪಂಚಮದಲ್ಲಿರಲು ಏನು ಹೇಳುತ್ತೆ? ಗೋಚಾರದಲ್ಲಿ 5ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದರೆ ಶುಭಾಢ್ಯೆ ಪುತ್ರವಾನ್ನರಹ ಎಂಬಂತೆ ಒಳ್ಳೆಯ ಮಕ್ಕಳು, ದೈವಾನುಗ್ರಹಕ್ಕೆ ಪಾತ್ರರಾಗ್ತೀರಾ, ಮಂತ್ರಸಿದ್ಧಿ ನಿಮಗಾಗುತ್ತೆ, ಪುಣ್ಯಕರ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ದಾನ ಬುದ್ಧಿ ಇರುವಂತರಾಗ್ತೀರಾ, ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡರಾಗ್ಬೋದು, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಾ, ಮತ್ತು ಮಾನಸಿಕ ನೆಮ್ಮದಿ ವೃದ್ಧಿ ಆಗುತ್ತೆ, ನಿಮ್ಮ ಚರಿತ್ರೆಯನ್ನು ಕೊಂಡಾಡುವಂಥದ್ದಾಗುತ್ತೆ. ಆಮೇಲೆ ವಿಶೇಷವಾಗಿ ದ್ವೇಷ ದೂರ ಆಗುತ್ತೆ. ಸಂಗಾತಿ ಸಿಗುವಂಥ ಸಾಧ್ಯತೆ, ಅಥವಾ ಹೆಣ್ಣಿಗೆ ಗಂಡು ಅಥವಾ ಗಂಡಿಗೆ ಹೆಣ್ಣು ಸಿಗುವಂಥ ಸಾಧ್ಯತೆ ಈ ತಿಂಗಳು ನಿಮಗೆ ಖಂಡಿತವಾಗಲೂ ಮ್ಯಾಚ್ ಮೇಕಿಂಗಲ್ಲಿ ಸಕ್ಸಸ್ ಆಗಿ ಒಂದು ನಿಶ್ಚಯ ಉಂಟಾಗುವ ಸಾಧ್ಯತೆ. ವಿವಾಹ ವಿಚಾರದಲ್ಲೋ ಶುಭ ಕಾರ್ಯ ವಿಚಾರದಲ್ಲೋ ಮುಂದೋಗುವಂಥ ಸಾಧ್ಯತೆ. ರೈತರಿಗೂ ಚೆನ್ನಾಗಿದೆ, ವಾಹನ ಕೊಳ್ಳುವಂಥವ್ರು ಚೆನ್ನಾಗಿದೆ, ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸು, ವಾಹನ ಡ್ರೈವರು ಎಲ್ಲರಿಗೂ ಚೆನ್ನಾಗಿರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂಥ ಯೋಗ ಫಲ ಈ ತಿಂಗಳಲ್ಲಿ, ನವೆಂಬರ್ ತಿಂಗಳು. ಯಾವುದೇ ಪರಿಹಾರ ಅವಶ್ಯಕತೆ ಇಲ್ಲ. ಏನಾದರೂ ದೊಡ್ಡದಾಗಿ ಮಾಡ್ತೀನಿ ಅಂದರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡೇ ನೀವು ಮಾಡಬೇಕಾಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಒಂದು ಮಾತು ನಾನು ಹೇಳ್ತೀನಿ, ನಿಮಗೆ ನಿಮ್ಮ ಮನೆ ಸುತ್ತಮುತ್ತ ಯಾರಿದ್ದಾರೋ ಒಳ್ಳೆ ವಿದ್ಯಾವಂತರು, ಒಳ್ಳೆ ಜ್ಯೋತಿಷ್ಯರು, ನುರಿತ ಜ್ಯೋತಿಷ್ಯರು ಯಾರಿದ್ದಾರೋ ಅವರನ್ನು ಭೇಟಿ ಮಾಡಿ ಡಿಸಿಷನ್ಸ್ ತೊಗೊಳ್ಳಿ. ಸುಮ್ಮನೆ ವಿನಾಕಾರಣ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನೀವು ಇನ್ವೆಸ್ಟ್ ಮಾಡೋದು, ಏನೋ ಅವ್ರದ್ದೊಂದು ಚಾರ್ಜಸ್ ಇರುತ್ತೆ ಜ್ಯೋತಿಷ್ಯರದು. ಅವರನ್ನು ಭೇಟಿ ಮಾಡಿ, ನುರಿತ ಜ್ಯೋತಿಷ್ಯರನ್ನ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಬಿಟ್ಟು ಏನಾದರೂ ಡಿಸಿಷನ್ ತೊಗೊಳ್ಳೋದ್ರೆ ಖಂಡಿತ ತಗೊಳ್ಳಿ. ಈ ತಿಂಗಳು ಅದ್ಭುತವಾದಂಥ ಯೋಗ ಫಲ ಮಿಥುನ ರಾಶಿಯವರಿಗೆ ಖಂಡಿತ ಶುಭ ಅನ್ನುವಂಥದ್ದು ಹೆಚ್ಚೇ ಕಾಣ್ತಿದೆ ಹೊರತು ಅಶುಭ ಅನ್ನುವಂಥದ್ದು ನಿಮಗಿಲ್ಲ. ಶುಭದ ಜೊತೆಗೆ ಸಂತೋಷವೂ ಇದೆ. ಅದರಿಂದ ನಿಮಗೆ ಖಂಡಿತ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ನೋಡಿದ್ರಲ್ಲ, ಮಿಥುನ ರಾಶಿಯವರ ವಿಶೇಷವಾಗಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.